ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸಮಯದ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇವೆ. ಸಮಯ ಅನ್ನೋದು ಸತ್ಯ ಅಂತ ನಾವು ಪ್ರಾಪಂಚಿಕವಾಗಿ ಭಾವಿಸ್ತೀವಿ. ಉನ್ನತ ವೇದಾಂತದಲ್ಲಿ ಸಮಯ ಅನ್ನುವಂಥದ್ದು ಬರೇ ಸುಳ್ಳು, ದೇಶ ಮತ್ತು ಕಾಲ ಇವೆರಡೂ ಕೂಡ ಸುಳ್ಳು ಅಂತ ಮಾತು ಬರುತ್ತೆ. ಕಳೆದ ಸುಮಾರು 100-150 ವರ್ಷಗಳಲ್ಲಿ ಭೌತಶಾಸ್ತ್ರದಲ್ಲಿ ಸಮಯದ ಮೇಲೆ ತುಂಬ ಪ್ರಶ್ನೆ ಬಂದಿದೆ. ಸಮಯವು ನಿರಪೇಕ್ಷ ಸತ್ಯವಲ್ಲ, ಅದು ಸಾಪೇಕ್ಷ ಸತ್ಯ ಅಂತ ಐನ್ಸ್ಟೈನ್ ಮುಂತಾದಂತಹ ಹಲವಾರು ವಿಜ್ಞಾನಿಗಳು ಹೇಳಿದರು. ಅದು ಪ್ರಯೋಗಶಾಲೆಗಳಲ್ಲಿ ಸಿದ್ಧವೂ ಆಯಿತು. ಸಮಯ ಮತ್ತು ದೇಶದ ಬಗ್ಗೆ ಇನ್ನೊಂದು ದಿನ ಮಾತಾಡೋಣ. ಸಮಯವು ನಿರಪೇಕ್ಷ ಅಂದರೆ ಅಬ್ಸಲ್ಯೂಟ್ ರಿಯಾಲಿಟಿ ಅಲ್ಲ ಅಂತ ಮಾತು ಬಂತು. ಐನ್ಸ್ಟೈನ್ ಹೋಗಿ ಎಷ್ಟೋ ವರ್ಷ ಆಯಿತು. ಈ ವಿಷಯದಲ್ಲಿ ಇನ್ನೂ ಹೆಚ್ಚು ಸಂಶೋಧನೆ ಜನರು ಮಾಡಿದ್ದಾರೆ. ಈಗ ಯಾವ ಸಮಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? ನಮ್ಮ ಶೀರ್ಷಿಕೆಯೇ ಇವತ್ತು ಸಮಯವು ಗಡಿಯಾರದಲ್ಲಿ ಹೊರಗೆ ಇದೆಯೋ ಅಥವಾ ನಮ್ಮೊಳಗೆ ಮನಸ್ಸಿನಲ್ಲೇ ಇದೆಯೋ? ಕ್ಲಾಕ್ ಟೈಮ್, ಅದಕ್ಕೆ ಕ್ರೋನಲಾಜಿಕಲ್ ಟೈಮ್ ಅಂತಾರೆ, ಮತ್ತು ಮನಸ್ಸೊಳಗಿರೋದಕ್ಕೆ ಸೈಕೋಲಾಜಿಕಲ್ ಟೈಮ್ ಅಂತಾರೆ. ಗಡಿಯಾರದ ಸಮಯ ಮತ್ತು ಮನೋವೈಜ್ಞಾನಿಕ ಸಮಯ, ಇದನ್ನು ಯಾರಾದರೂ ಇಲ್ಲಿವರೆಗೆ ಕೇಳಿರದಿದ್ದರೆ ಸ್ವಲ್ಪ ಗೊಂದಲ ಆಗ್ಬೋದು. ಇದೇನು ಎರಡೆರಡು ಬಗೆಯ ಸಮಯ? ಮನಸ್ಸಿನೊಳಗಿರೋ ಸಮಯ ಎಲ್ಲ ಬರೀ ಕಲ್ಪನೆ, ಊಹೆ, ಅದ್ರ ಬಗ್ಗೆ ಏನು ಮಾತಾಡೋದಿದೆ ಅಂತ ಹೇಳ್ಬೋದು. ಸ್ವಾಮಿ, ಹಾಗಿಲ್ಲ. ಮನೋವೈಜ್ಞಾನಿಕ ಸಮಯ ಅಂತ ಒಂದು ಇದೆಯಲ್ಲ, ಅದರಿಂದಲೇ ನಮ್ಮ ಬದುಕಿನಲ್ಲಿ 99% ದುಃಖ, ಚಿಂತೆ, ವ್ಯಥೆ, ಭಯ ಎಲ್ಲ ಆಗುವಂಥದ್ದು. ಮನೋವೈಜ್ಞಾನಿಕ ಸಮಯವನ್ನ ಅದೇನು ಮಹಾ ಅಂತ ಹೇಳಬೇಡಿ, ಅದರಿಂದ ಎಲ್ಲ ಪೇಚಾಟ, ಅದರಿಂದೇ ಬಹಳ ಕಷ್ಟ ಆಗುವಂಥದ್ದು. ಗಡಿಯಾರದಲ್ಲಿ ಇರುವಂಥ ಸಮಯ ಪಾಪ ಅದು ನಿರಪರಾಧಿ, ಅದು ನಮಗೇನು ಮಾಡೋದಿಲ್ಲ, ಅದು ತನ್ನ ಪಾಡಿಗೆ ನಡೆಯುತ್ತಾ ಇರುತ್ತೆ. ಭೌತಶಾಸ್ತ್ರದಲ್ಲಿ ಆ ಗಡಿಯಾರ ತೋರಿಸುವ ಸಮಯವನ್ನೇ ಪ್ರಶ್ನಿಸಲಾಗಿದೆ. ಆದ್ದರಿಂದ ಸಮಯ ಅನ್ನೋದಕ್ಕೆ ಇತ್ತೀಚಿನ 100-150 ವರ್ಷಗಳಲ್ಲಿ ದೊಡ್ಡ ಫಜೀತಿಯಾಗಿದೆ. ಐನ್ಸ್ಟೈನ್ ಎಲ್ಲ ಬಂದುಕೊಂಡು ಗಡಿಯಾರದ ಸಮಯಕ್ಕೆ ಬಹಳ ತೊಂದರೆ ಕೊಟ್ಟಿದ್ದಾರೆ. ಆ ಗಡಿಯಾರದ ಸಮಯ ಯಾವುದಾದ್ರು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಐನ್ಸ್ಟೈನ್ ವಿರುದ್ಧವಾಗಿ, ಎಲ್ಲ ಭೌತಶಾಸ್ತ್ರದ ವಿಜ್ಞಾನಿಗಳ ಬಗ್ಗೆ. ಆದರೆ ಈ 100-150 ವರ್ಷ ಯಾವ ಲೆಕ್ಕಕ್ಕೆ? ಕೆಲವು ಸಾವಿರ ವರ್ಷಗಳಿಂದ ಭಾರತದ ಋಷಿಗಳು ಮನೋವೈಜ್ಞಾನಿಕ ಸಮಯವನ್ನು ಪ್ರಶ್ನಿಸಿದ್ದು ಮಾತ್ರವಲ್ಲ, ಅದು ಸುಳ್ಳು ಅಂತ ಹೇಳಿದರು. ಅದರ ಜೊತೆಗೆ ಗಡಿಯಾರದ ಸಮಯವು ಕೂಡ ಅವಿದ್ಯಾ ಭೂಮಿಯಲ್ಲಿರತಕ್ಕದ್ದು. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಶ್ರೀ ಶಂಕರಾಚಾರ್ಯರು ಒಂದು ಪಂಕ್ತಿ ಬರೀತಾರಲ್ವೇ, ಮಾಯಾ ಕಲ್ಪಿತ ದೇಶ ಕಾಲ ಕಲನ ವೈಚಿತ್ರ ಚಿತ್ರೀಕೃತಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಅಂತ 2ನೇ ಶ್ಲೋಕ, 10 ಶ್ಲೋಕಗಳುಳ್ಳಂತಹ ದಕ್ಷಿಣಾಮೂರ್ತಿ ಸ್ತೋತ್ರದ ಅಂಗ. ಅದರಲ್ಲಿ ಅವರು ನಾವು ಪ್ರಾಪಂಚಿಕವಾಗಿ ಪ್ರಪಂಚದಲ್ಲಿ ನೋಡುವಂತಹ ದೇಶದ ವಿಸ್ತಾರ, ಬೆಂಗಳೂರಿನಿಂದ ಮೈಸೂರು ಇಷ್ಟು ಕಿಲೋಮೀಟರು, ಬೆಂಗಳೂರಿನಿಂದ ಟೋಕಿಯೋ 100 ಪಟ್ಟು ಹೆಚ್ಚು ಅಥವಾ 1000 ಪಟ್ಟು ಹೆಚ್ಚು ಅಂತ ಹೇಳ್ತೀರಿ ನೀವು. ಅದೆಲ್ಲ ದೇಶದ ವಿಸ್ತಾರ. ಮತ್ತು ಕಾಲದ ವಿಸ್ತಾರ ಕೂಡ ನಿನ್ನೆ ಆದ ಘಟನೆ, ಆಮೇಲೆ 100 ವರ್ಷದ ಹಿಂದಾದ ಘಟನೆ, ನಮ್ಮ ತಾತನ ಸಮಯದ್ದು ಇತ್ಯಾದಿಯಾಗಿ ಮಾತಾಡುವಾಗ ಕಾಲದ ವಿಸ್ತಾರವನ್ನು ನಾವು ಪರಿಗಣಿಸ್ತೀವಿ. ಈ ದೇಶ ಮತ್ತು ಈ ಕಾಲವನ್ನು
ಮಾಯಾಕಲ್ಪಿತ ಅಂತ ಹೇಳಿದರು ಶಂಕರರು. ಆದರೆ ಅದ್ರ ಜೊತೆಗೇನೆ ಶಂಕರರಾಗಲಿ ಬೇರೆ ಎಷ್ಟೋ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿದವರು ಮನೋವೈಜ್ಞಾನಿಕ ಸಮಯದ ಬಗ್ಗೆ ಕೂಡ ಅಂಥದ್ದೇ ಮಾತಾಡಿದ್ದಾರೆ. ಮನೋವೈಜ್ಞಾನಿಕ ಸೈಕಲಾಜಿಕಲ್ ಸಮಯದ ಬಗ್ಗೆ ಹಾಗೆ ನೋಡಿದರೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಮನಸ್ಸು ಸೃಷ್ಟಿಸುವಂತಹ ಸಮಯ ಮನೋವೈಜ್ಞಾನಿಕ ಸಮಯ. ಮನಸ್ಸು ಸೃಷ್ಟಿಸಿದ್ದ, ಹಾಗಾದ್ರೆ ಅದು ಬರೀ ಕಲ್ಪನೆ ಆಯ್ತಲ್ವೇ, ಅದು ಬರೀ ಊಹೆ ಆಯ್ತಲ್ವೇ. ನಿಮ್ಮ ಎದುರಿಗೊಂದು ದನ ನಿಂತಿದ್ರೆ ಆ ದನ ಮನಸ್ಸು ಸೃಷ್ಟಿಸಿದ್ದಲ್ಲ, ಸತ್ಯವಾಗಿಯೂ ಅಲ್ಲಿ ಎದುರು ನಿಂತಿದೆ. ನೀವು ನೋಡ್ತಿರುವಾಗಲೇ ಹಾಲು ಕರೆಯವರು ಯಾರೋ ಬಂದು ಆ ದನದಿಂದ 1 ಲೀಟರ್ ಹಾಲು ತೆಗೆದು ನಿಮಗೆ ಬೇಕೇನ್ರಿ, ನಿಮಗೆ ಕೊಟ್ಬಿಡ್ತೀನಿ, ಇಷ್ಟು ರೂಪಾಯಿ ಅದಕ್ಕೆ ಅಂತ ಹೇಳಿ ಯಾನು ಮನಸ್ಸಿನಲ್ಲಿ ನಾವು ಕಲ್ಪಿಸುವಂತಹ ದನಕ್ಕೂ ಮತ್ತು ನಮ್ಮ ಕಣ್ಣೆದುರು ನಿಂತಿರುವಂತಹ ದನಕ್ಕೂ ಹೇಗೆ ವ್ಯತ್ಯಾಸ ಇದೆಯೋ ಹಾಗೆ ಮನಸ್ಸಿನಲ್ಲಿ ನಾವು ಅನುಭವಿಸುವಂತಹ ಸಮಯ ಒಂದಿದೆ. ಅದರ ಬಗ್ಗೆ ಸ್ವಲ್ಪ ಆಮೇಲೆ ಹೇಳ್ತೇನೆ. ಅದೇನದು ಮನಸ್ಸಿನಲ್ಲಿ ನಾವು ಅನುಭವಿಸುವ ಸಮಯ ಅಂತ. ಇದನ್ನ ಕಳೆದ ಶತಮಾನದಲ್ಲಿ ರಹಸ್ಯಜ್ಞ, ಇಂಗ್ಲಿಷ್ನಲ್ಲಿ ಒಂದು ಶಬ್ದ ಇದೆ ಮಿಸ್ಟಿಕ್ ಅಂತ. ಮಿಸ್ಟಿಕ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನ್ ಶಬ್ದ ಹೇಳ್ಬೇಕೋ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕೆ ರಹಸ್ಯಜ್ಞ ಅಂತ ಹೇಳ್ಬೋದು. ಯಾಕಂದ್ರೆ ಮಿಸ್ಟಿಕ್ಸ್ ಮತ್ತೇನ್ ಮಾಡೋದಲ್ಲ, ಎಲ್ಲರೂ ನೋಡ್ದಿರುವಂತಹದ್ದು, ಎಲ್ಲರಿಗೂ ತಿಳುವಳಿಕೆಗೆ ಅರಿವಿಗೆ ಬರದಿರುವಂತಹದ್ದನ್ನು ಅವರು ನೋಡ್ತಾರೆ ಮತ್ತು ಅವರು ಬೇರೆ ಮಂದಿ ಜೊತೆ ಹಂಚ್ಕೊಳ್ತಾರೆ. ಕಳೆದ ಶತಮಾನದಲ್ಲಿ ರಹಸ್ಯಜ್ಞ ಒಬ್ಬ ಇದ್ದ. ತುಂಬಾ ಜನ ಅವನನ್ನು ಇಷ್ಟಪಡಲಿಲ್ಲ, ಅದು ಬೇರೆ ವಿಷಯ. ಜಿದ್ದು ಕೃಷ್ಣಮೂರ್ತಿ. ಆತನಂತೂ ಮನೋವೈಜ್ಞಾನಿಕ ಸಮಯದ ಬಗ್ಗೆ ತುಂಬಾ ಹೇಳಿದ. ಆ ವಿಷಯಕ್ಕೆ ಬರೋಣ ಒಂದು ಸ್ವಲ್ಪ ಹೊತ್ತಿನಲ್ಲೇ. ಈಗ ಹೊರಗಿನ ಸಮಯ, ಅದಕ್ಕೆ ಗಡಿಯಾರದ ಸಮಯ ಅಂತ ಹೇಳ್ಬೋದು. ಆ ಗಡಿಯಾರದ ಸಮಯವು ಕೂಡ ಸುಳ್ಳು. ಭೌತಶಾಸ್ತ್ರ ಅದನ್ನು ಸುಳ್ಳು ಅನ್ನುವರೆಗೆ ಹೋಗಿಲ್ಲ ಇನ್ನು. ಆದ್ರೆ ನಿಮ್ಮ ಸಮಯ ಮತ್ತು ಇನ್ನೊಬ್ಬರ ಸಮಯ ಅದೆಲ್ಲ ಬದಲಾಗ್ಲಿಕ್ಕೆ ಸಾಧ್ಯ ಇದೆ. ಯಾವಾಗ ನೀವಿಬ್ರು ಒಂದೇ ಸ್ಥಿತಿಯಲ್ಲಿದ್ರೆ ಅದು ಬದಲಾಗೋದಿಲ್ಲ. ಇಬ್ರು ಒಂದೇ ಕಾರಲ್ಲಿ ಹೋಗ್ತಾ ಇದ್ದೀರಾ, ಇಬ್ರು ಒಂದೇ ವಿಮಾನದಲ್ಲಿ ಹೋಗ್ತಾ ಇದ್ದೀರಾ, ಪ್ರಪಂಚದಲ್ಲಿ ಅತಿ ವೇಗವಾಗಿ ಹೋಗುವಂತಹ ಯಾವುದೋ ಸೂಪರ್ ಸಾನಿಕ್ ವಿಮಾನದಲ್ಲಿ ನೀವಿಬ್ರು ಒಟ್ಟು ಕೂತ್ಕೊಂಡು ಹೋಗ್ತಾ ಇದ್ದೀರಾ, ಆಗಲೂ ಕೂಡ, ಅಥವಾ ಒಟ್ಟೆ ಯಾಕೆ ಹೋಗ್ಬೇಕು, ಒಬ್ಬ ಸೂಪರ್ ಸಾನಿಕ್ ವಿಮಾನದಲ್ಲಿ ಹೋಗ್ತಾ ಇದ್ದೇನೆ, ನೀವು ಇಲ್ಲೇ ಬೆಂಗಳೂರಿನಲ್ಲೇ ಕುಳಿತಿದ್ದೀರ ಒಂದು ಕುರ್ಚಿಯಲ್ಲಿ, ಆಗಲೂ ಕೂಡ ನಿಮ್ಮಿಬ್ಬರಿಗೂ ಆ ಗಡಿಯಾರದ ಸಮಯ ಒಂದೇ ಆಗಿರುತ್ತೆ. ಐನ್ಸ್ಟೈನ್ ಹೇಳಿರೋ ಮಾತು ಬಹಳ ಕಷ್ಟದ ಮಾತದು, ನಮ್ಗೆಲ್ಲ ಅಷ್ಟು ಸರಿಯಾಗಿ ಅರ್ಥ ಆಗುವುದಿಲ್ಲ. ಅವ್ರ ಪ್ರಕಾರ ಸೂಪರ್ ಸಾನಿಕ್ ವಿಮಾನ ಅಲ್ಲ, ಅಥವಾ ಮನೆಯಲ್ಲಿ ಕೂತ್ಕೊಂಡಿರೋದಲ್ಲ. ನಿಮ್ಮಲ್ಲಿ ಒಬ್ರು ಕೂತ್ಕೊಂಡಿದ್ದೀರಿ, ಇನ್ನೊಬ್ರು ಎಂತಹ ವಿಮಾನದಲ್ಲಿ ಹೋಗ್ತಾ ಇದ್ದಾರಂತ ಹೇಳಿದ್ರೆ ಆ ವಿಮಾನದ ವೇಗ ಬೆಳಕಿನ ವೇಗಕ್ಕೆ ಹೆಚ್ಚು ಕಡಿಮೆ ಹತ್ರ ಬರುವಂತಹದ್ದು. ಹತ್ರ ಅಂದ್ರೆ ಬೆಳಕಿನ ವೇಗದ ಅರ್ಧ ಬಂದ್ರೂ ಬಹಳಷ್ಟಾಯ್ತು. ಬೆಳಕಿನ ವೇಗದ ಅರ್ಧ ಅಂದ್ರೆ ಎಷ್ಟು? ಬೆಳಕಿನ ವೇಗ ಹೇಳ್ತಾರೆ ಸುಮಾರು 180,000 ಮೈಲುಗಳು ಪ್ರತಿ ಸೆಕೆಂಡ್. ಅದರಿಂದ ಅದು ಅರ್ಧ ಅಂದ್ರೆ 93,000 ಆಯ್ತು ಮೈಲ್ಗಳು. ಸೂಪರ್ ಸಾನಿಕ್ ಕೂಡ ಆ ವೇಗದಲ್ಲಿ ಹೋಗೋದಿಲ್ಲ. ಸೂಪರ್ ಸಾನಿಕ್ ಯಾವುದಕ್ಕೆ ಹೇಳ್ತೀವಿ? ಒಂದು ಮಾಡಿದ್ರು ಒಮ್ಮೆ, ಅದು ಈಗ ಬಹುಶಃ ಬಳಕೆಯಲ್ಲಿಲ್ಲ ಅಂತ ಕಾಣುತ್ತೆ. ಅದು ಬೆಳಕಿನ ವೇಗಕ್ಕೆ ಎಲ್ಲೂ ಹತ್ರ ಇಲ್ಲ. ಆ ಸೂಪರ್ ಸಾನಿಕ್ ಅನ್ನುವಂತಹ ಒಂದು ವಿಮಾನ ಅದು ಲಂಡನ್ನಿಂದ ನ್ಯೂಯಾರ್ಕಿಗೆ ಹೋಗಿತ್ತು ಬಹಳ ಕಡಿಮೆ ಸಮಯದಲ್ಲಿ. ಅದಕ್ಕೆ ಸೂಪರ್ ಸಾನಿಕ್ ಅಂತ ಯಾಕೆ ಕರೆದಿದ್ದು? ಅವಾಗ ಶಬ್ದದ ವೇಗಕ್ಕಿಂತ ಹೆಚ್ಚು ವೇಗವಾಗಿ ಹೋಗ್ತಾ ಇತ್ತು. ಶಬ್ದದ ವೇಗ ಮತ್ತು ಬೆಳಕಿನ ವೇಗಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದ್ರಿಂದ ವಿಷಯಕ್ಕೆ ಮತ್ತೆ ಹಿಂತಿರುಗೋಣ. ಗಡಿಯಾರದ ಸಮಯ, ಕ್ರೊನೊಲಾಜಿಕಲ್ ಟೈಮ್, ಕ್ಲಾಕ್ ಟೈಮ್, ಅದು ನೀವು ನಾವು ಅಣ್ಣ ತಮ್ಮಂದ್ರ ತಿಳ್ಕೊಳ್ಳಿ. ನಾನು ಅಣ್ಣ ಮನೆಯಲ್ಲೇ ಕೂತಿದ್ದೀನಿ, ಆ ದಿನದ ವರ್ತಮಾನ ಪತ್ರಿಕೆ ಓದ್ತಾ ಕೂತಿದ್ದೀನಿ. ನೀವು 1 ನಿಮಿಷ ಈಗ ತಾನೇ ಬಂದೆ ಅಂತ ತಮ್ಮ ಹೊರಗೆ ಹೋಗಿ ಎಂತಹ ಒಂದು ವಾಹನದಲ್ಲಿ ಹೋಗ್ತೀರಿ ಅಂತ ಹೇಳಿದ್ರೆ ಆ ವಾಹನದ ವೇಗ ಬೆಳಕಿನ ವೇಗದ ಅರ್ಧದಷ್ಟು ಅಥವಾ 1/4 ಭಾಗದಷ್ಟು ಆದ್ರೂ ಕೂಡ
ಬಹಳ ಹೆಚ್ಚಾಯ್ತದು. ಬೆಳಕಿನ ವೇಗದ ಜೊತೆ ಹೋಲಿಸಬಹುದಾದಂತಹ ವೇಗದಲ್ಲಿ ನೀವು ಪ್ರಯಾಣಿಸಿದ್ರೆ, ಅಂತ ವಿಮಾನ ಅಂತ ವಾಹನ ಇಲ್ಲಿವರೆಗೆ ಯಾರು ಮಾಡೋಕ್ಕಾಗಿಲ್ಲ. ಮಾಡಿದ್ರು ಕೂಡ ಅದರಲ್ಲಿ ಕೂತವ್ರ ಕತೆ ಏನು ಅಂತ ಹೇಳುವುದು ಕಷ್ಟ. ಇರಲಿ. ಆದರೆ ಐನ್ಸ್ಟೈನ್ ಹೇಳಿದ ಮಾತು ಈ ಮೊದಲು ಹೇಳಿದ ಹಾಗೆ ಪ್ರಯೋಗಶಾಲೆಯಲ್ಲೂ ಕೂಡ ಸಿದ್ಧವಾಯಿತು. ಪ್ರೂವ್ಡ್ ಅಂಡ್ ವೆರಿಫೈಡ್, ಕನ್ಫರ್ಮ್ಡ್. ಆ ಪ್ರಕಾರ ಹೋದ್ರೆ ಈಗ ನಾನು ಹೇಳೋದು ಬಹಳ ಮಂದಿಗೆ ನುಂಗಲಾರದ ತೂತಾಗುತ್ತೆ. ನೀವು ತಮ್ಮ ಅದರಲ್ಲಿ ಹೋಗ್ತಿದ್ದೀರ, ನಾನು ಅಣ್ಣ. ಇವತ್ತಿನ ಪ್ರಜಾವಾಣಿ ಓದ್ತಾ ಕೂತಿದ್ದೇನೆ ಜಯನಗರದ ಒಂದು ಮನೆಯಲ್ಲಿ. ನಿಮ್ಮ ಕೈಯಲ್ಲಿರುವಂತಹ ಕೈ ಗಡಿಯಾರ ಅದು ನಿಧಾನವಾಗುತ್ತಾಗ ಆ ವೇಗದಲ್ಲಿ ಹೋದ್ರೆ. ಇದ್ಯಾವ ಊಹೆ ಅಲ್ಲ, ಕಲ್ಪನೆ ಅಲ್ಲ, ಭ್ರಮೆ ಅಲ್ಲ, ಭ್ರಾಂತಿ ಅಲ್ಲ, ಯಾವುದೋ ಒಬ್ಬ ಜಾದೂಗಾರನ ಕೆಲಸ ಅಲ್ಲ. ಇದನ್ನ ಬಹಳ ತರ್ಕಬದ್ಧವಾಗಿ ಐನ್ಸ್ಟೈನ್ ಮೊದಲು ಹೇಳಿದ, ಆಮೇಲೆ ಅದು ಇನ್ನಷ್ಟು ಸಿದ್ಧವಾಯಿತು. ಅಂತೂ ಭೌತಶಾಸ್ತ್ರದಲ್ಲಿ ಸಮಯ ಅನ್ನುವುದು ನಿಮ್ಮ ಸ್ಥಿತಿ. ಕೂತ್ಕೊಂಡಿದ್ದೀರಾ, ಹೋಗ್ತಾ ಇದ್ರೆ ಯಾವ ವೇಗದಲ್ಲಿ, ಆ ವೇಗ ಅರ್ಧವೋ 25% ಬೆಳಕಿನ ವೇಗಕ್ಕೆ ಹತ್ರ ಬಂದಿದೆಯಾ ಇತ್ಯಾದಿಯಾಗಿ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಬಹುದಾದ್ರೆ, ಐನ್ಸ್ಟೈನ್ ಪ್ರಕಾರ ಜಗತ್ತಿನಲ್ಲಿ ಯಾವ ವಸ್ತುವು ಕೂಡ ಬೆಳಕಿನ ವೇಗವನ್ನ ಮೀರಲಿಕ್ಕೆ ಸಾಧ್ಯವೇ ಇಲ್ಲ. ಬೆಳಕಿನ ವೇಗವೇ ಈ ಸೃಷ್ಟಿಯಲ್ಲಿ, ಈ ವಿಶ್ವದಲ್ಲಿ, ಅದು ದೇವರು ಮಾಡಿದ ಸೃಷ್ಟಿನೋ ಇನ್ಯಾರು ಮಾಡಿದ್ದು ಅದು ಬೇರೆ ಪ್ರಶ್ನೆ. ಅಂತೂ ಈ ಸೃಷ್ಟಿಯಲ್ಲಿ ಬೆಳಕಿನ ವೇಗವನ್ನ ದಾಟುವ ಸಾಧ್ಯತೆ ಇಲ್ಲ ಅಂತ ಆತ ಹೇಳಿದ್ದ. ಅದರ ಬಗ್ಗೆ ಆಮೇಲೆ ಸ್ವಲ್ಪ ವಿವಾದ ಎಲ್ಲ ಆಗಿದೆ, ಆ ಮಾತು ಬೇರೆ. ಅಂತೂ ನಮ್ಮ ಪ್ರಶ್ನೆ ಇವತ್ತು, ಸಮಯ ಹೊರಗೆ ಗೋಡೆಯ ಮೇಲಿರುವ ಅಥವಾ ಕೈಯಲ್ಲಿ ನಾವು ಹಾಕೊಂಡಿರುವಂತಹ ಗಡಿಯಾರದಲ್ಲಿದೆಯೋ ಅಥವಾ ಸಮಯ ಅನ್ನುವುದು ಒಳಗೆ ನಮ್ಮ ಮನಸ್ಸಿನಲ್ಲೇ ಇದೆಯೋ ಅಂತ. ಇದಕ್ಕೊಂದು ಉತ್ತರ ಇವಾಗಲೇ ಹೇಳ್ಬಿಡೋಣ. ಸಮಯ ಅನ್ನುವಂಥದ್ದು ಹೊರಗೂ ಇದೆ, ಒಳಗೂ ಇದೆ. ಹೊರಗಿರುವ ಸಮಯದ ಬಗ್ಗೆಯೂ ತುಂಬಾ ಚರ್ಚೆ ಆಗಿದೆ. ಅದು ನಾವು ಅಂದುಕೊಂಡ ಹಾಗೆ ಪ್ರಶ್ನಿಸಲಾಗದಂತಹ ಸತ್ಯ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದರ ಬಗ್ಗೆ ಪ್ರಶ್ನೆ ಹಾಕಬಹುದು. ಪ್ರಶ್ನಿಸಿ, ವಿಚಾರಿಸಿ, ಗಣಿತ, ಭೌತಶಾಸ್ತ್ರ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಅದನ್ನ ವಿಚಾರಿಸಿದ್ರೆ ಆಗ ಬಹುಮಟ್ಟಿಗೆ ಅದು ನಾವು ಅಂದುಕೊಂಡಾಗಲ್ಲ, ಅದು ಕೂಡ ವೇಗವಾಗಿ, ಹೆಚ್ಚು ವೇಗವಾಗಿ ಹೋಗ್ಲಿಕ್ಕೆ ಸಾಧ್ಯ ಇದೆ, ಕಡಿಮೆ ವೇಗದಿಂದ ಹೋಗ್ಲಿಕ್ಕೆ ಸಾಧ್ಯ ಇದೆ. ಆ ಹೆಚ್ಚು ವೇಗದಿಂದ ಹೋಗುವಂತಹದ್ದು ಅಥವಾ ಕಡಿಮೆ ವೇಗದಿಂದ ಹೋಗುವಂತಹದ್ದು ನಿಮ್ಮ ಭ್ರಾಂತಿ ಅಲ್ಲ. ಯಾಕಂದ್ರೆ ಕೆಲವೊಮ್ಮೆ ನಾವು ಒಂದು ರೈಲ್ ಗಾಡಿಯಲ್ಲಿ ಕೂತಿದ್ದೇವೆ, ಅದರಲ್ಲಿ ವೇಗವಾಗಿ ಹೋಗ್ತಾ ಇದ್ದೇವೆ. ರೈಲ್ ಗಾಡಿಯಲ್ಲಿ ಕೂತು ಕಿಟಕಿಯಿಂದ ಹೊರಗೆ ನೋಡುವಾಗ ಅಲ್ಲಿರುವ ಮರಗಳೆಲ್ಲ ವೇಗವಾಗಿ ಹಿಂದೆ ಹೋಗುವ ಹಾಗೆಯೋ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಚಲಿಸುವ ಹಾಗೆ ತೋರ್ತವೆ. ಆ ಮರಗಳು, ಆ ಪರ್ವತ, ಆ ದೂರದಲ್ಲಿ ನಿಂತಿರುವ ಜಿಂಕೆಯೋ ದನವೋ ಎಲ್ಲೂ ಹೋಗ್ತಾ ಇಲ್ಲ, ಸುಮ್ಮನೆ ನಿಂತಿದೆ ಅದು. ಆದ್ರೆ ನಮ್ಮ ರೈಲ್ ಗಾಡಿ ಹೋಗ್ತಿರೋದ್ರಿಂದ ಅದು ಹೋಗುವ ಹಾಗೆ, ಅದು ಹಿಂದೆ ಹೋಗುವ ಹಾಗೆ ತೋರಬಹುದು. ಅದು ಭ್ರಮೆ. ಅಥವಾ ನಾವು ರೈಲ್ ಗಾಡಿಯಲ್ಲಿ ಕೂತಿದ್ದೇವೆ ಒಂದು ಸ್ಟೇಷನ್ ನಲ್ಲಿ, ಹಾಗೆ ಸುಮ್ಮನೆ ಕೂತಿದ್ದೇವೆ ನಾವು, ರೈಲ್ ಗಾಡಿಯೂ ಅಲಗಾಡ್ತಾ ಇಲ್ಲ. ಆದ್ರೆ ಆ ಹೊತ್ತಿಗೆ ನಮ್ಮ ಪಕ್ಕದಲ್ಲಿ ಇನ್ನೊಂದು ರೈಲ್ ಗಾಡಿ ಇನ್ನೊಂದು ಹಳಿಯಲ್ಲಿ ವೇಗವಾಗಿ ಹೋಗ್ತಿರುವಾಗ ಒಮ್ಮೆಲೆ ನಮಗೆ ಭ್ರಮೆ ಆಗುತ್ತೆ, ನಮ್ಮ ರೈಲ್ ಗಾಡಿ ಚಲಿಸ್ಲಿಕ್ಕೆ ಪ್ರಾರಂಭ ಆಯ್ತಾ ಅಂತ. ನಾವೆಲ್ಲರೂ ಆ ಒಂದು ಕಸರತ್ತು ಮಾಡಿದ್ದೇವೆ. ಆಗ ನಾವು ವಿರುದ್ಧ ದಿಕ್ಕಲ್ಲಿರುವ ಕಿಟಕಿಯಿಂದ ನೋಡಿ, ಅಲ್ಲ ಒಂದು ಬಿಲ್ಡಿಂಗ್ ಇದ್ರೆ ಆ ಬಿಲ್ಡಿಂಗಿಗೂ ನಮಗೂ ಯಾವ ವ್ಯತ್ಯಾಸ ಇಲ್ಲ, ಅದೇ ಅಲ್ಲಿ ಇದ್ದ ಹಾಗೆ ಇದೆ, ನಾವು ಇದ್ದಲ್ಲೇ ಇದ್ದೇವೆ. ಓಹೋ, ನಮ್ಮ ರೈಲ್ ಗಾಡಿ ಓಡ್ತಾ ಇಲ್ಲ, ಅದು ಹೋದಾಗ ನಾವೇ ಹೋಗ್ತಿದ್ದೇವೆ ಅಂತ ಭ್ರಾಂತಿ. ಅದೆಲ್ಲ ಭ್ರಾಂತಿಗಳಾದವು. ಆದ್ರೆ ಇಲ್ಲಿ ಗಡಿಯಾರದಲ್ಲಿರುವ ಹೊರ ಸಮಯವು ವಾಸ್ತವವಾಗಿ ನಿಜವಾಗಿಯೂ ಕೂಡ ನಿಧಾನಿಸಬಹುದು ಅಥವಾ ಹೆಚ್ಚು ವೇಗವಾಗಿಯೂ ಹೋಗಬಹುದು. ಸಂಯೋಗ ಇಲ್ಲಿ ಯಾವ ಅರ್ಥದಲ್ಲಿ ಉಪಯೋಗಿಸ್ತಿದ್ದೇನೆ ಅಂತ ಹೇಳಿದ್ರೆ, ಆಸ್ ಎ ಕೋಇನ್ಸಿಡೆನ್ಸ್. ಬರ್ಮಿಂಗ್ಹ್ಯಾಮ್ ಯೂನಿವರ್ಸಿಟಿಯಲ್ಲಿ ಒಬ್ಬ ಬಾರ್ಟೆಲೋನಿ ಅಂತ ವಿಜ್ಞಾನಿ ಬಹಳ ಒಂದು ಅದ್ಭುತವಾದ ಮಾತು ಹೇಳ್ತಾನೆ. ಹೇಗೆ ಇದೊಂದು ಮಾಡೆಲ್,
ಇಲ್ಲಿ ವೇಗವಾಗಿ ಓಡುವ ಸಮಯ ಅಥವಾ ನಿಧಾನಿಸುವಂತಹ ಸಮಯವು ಎಲ್ಲ ಆ ಮಾಡೆಲ್ ಒಳಗಿದೆ ಹೊರತು ಹೊರಗಿಲ್ಲ. ಹಾಗೆಯೇ ಈ ವಿಶ್ವದಲ್ಲಿ ಇರತಕ್ಕಂತಹ ಸಮಯವು ಈ ವಿಶ್ವದ ಒಳಗಿದೆ ಹೊರತು ಇದನ್ನು ದಾಟಿ ಅದಕ್ಕೆ ತನ್ನದೇ ಆದ ಸ್ವತಂತ್ರವಾದ ಇರುವಿಕೆ ಇಲ್ಲ ಅಂತ ಆತ ಹೇಳ್ತಾನೆ. ಆತ ಹೇಳಿದ ಮಾತು ಕೇಳಿದರೆ ಇದು ಒಳ್ಳೆ. ನಮ್ಮಲ್ಲಿ ಹೊಳೆ ನರಸೀಪುರ ಸಚ್ಚಿದಾನಂದೇಂದ್ರ ಸರಸ್ವತಿ ಅಂತ ಇದ್ರು 75ನೇ ಇಸ್ವಿವರೆಗೆ. ಅವ್ರದ್ದು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ನಿಮ್ಮ ಬೆಂಗಳೂರಿನ ಟಿ ನಗರದಲ್ಲಿದೆ. ಅವರು ಮತ್ತೆ ಮತ್ತೆ ಹೇಳುತ್ತಿದ್ದ ಮಾತು, ಅವರು ಆದಿಶಂಕರಾಚಾರ್ಯರ ಪಕ್ಕಾ ಶಿಷ್ಯರು. ಶಂಕರಾಚಾರ್ಯರ ಭಾಷ್ಯದ ಆಧಾರದ ಮೇಲೆ ಹೇಳ್ತಿದ್ರು. ಆದ್ರೆ ಅವರು ಅದನ್ನು ಅರ್ಥೈಸಿದ ಬಗ್ಗೆ ಸ್ವಲ್ಪ ವಿಶಿಷ್ಟವಾಗಿತ್ತು. ಅವರಿಗೂ ಮತ್ತೆ ಬೇರೆ ಎಷ್ಟೋ ವೇದಾಂತಿಗಳಿಗೂ ಕೆಲವು ವಿಷಯದಲ್ಲಿ ಮತಭೇದ, ಅಭಿಪ್ರಾಯ ಭೇದ ಆಯಿತು. ಅದೇನೇ ಇರಲಿ, ಅವರು ಹೇಳುವ ಒಂದು ಸೋಜಿಗದ ವಿಷಯ ಅಂದ್ರೆ, ನಾವು ಜಾಗೃತ ಅವಸ್ಥೆಯಲ್ಲಿದ್ದಾಗ ಯಾವ ಸಮಯ ಇದೆಯೋ ಆ ಸಮಯವು ಜಾಗೃತ ಅವಸ್ಥೆ ಮುಗಿದಾಗ ನಾವು ಸ್ವಪ್ನಾವಸ್ಥೆಗೆ ಹೋದಾಗ ಈ ಜಾಗೃತ ಅವಸ್ಥೆಯ ಸಮಯವು 100ಕ್ಕೆ 100 ಮುಗಿದೋಯ್ತು. ನಾವೇನ್ ಭಾವಿಸ್ತೀವಿ? ಸಮಯದ ಒಂದು ಅಕ್ಷವನ್ನ ಊಹಿಸ್ತೀವಿ. ಆ ಸಮಯದ ಒಂದು ಅಕ್ಷದಲ್ಲಿ ಇಲ್ಲಿಂದ ಇಲ್ಲಿವರೆಗೆ ನಾವು ಜಾಗೃತ ಅವಸ್ಥೆಯಲ್ಲಿದ್ದೆವು. ಆಮೇಲೆ ಅದೇ ಅಕ್ಷದಲ್ಲಿ ಅಲ್ಲಿಂದ ಮತ್ತೊಂದು ಬಿಂದುವಿನವರೆಗೆ ಟೈಮ್ ಪಾಯಿಂಟ್ ಅಂತ ಹೇಳ್ತಾರೆ ನೋಡಿ, T1, T2, T3. ಹೇಗೆ ನಮ್ಮ ಜಾಗೃತ ಅವಸ್ಥೆಯಲ್ಲಿ ನಾವು ನೋಡಿ, ಬೆಳಿಗ್ಗೆ 6ರಿಂದ 8 ನಾನು ಜಪ ಮಾಡಿದ್ದೆ ಅವತ್ತು. 6 ಗಂಟೆ ಅನ್ನೋದು T1, 8 ಗಂಟೆ ಬೆಳಿಗ್ಗೆ T2. ಆಮೇಲೆ ತಡ ಮಾಡದೆ ನನ್ನ ಹೆಂಡತಿ ಚೆನ್ನಾಗಿ ಮಾಡಿಕೊಟ್ಟಂತಹ ಉಪಾಹಾರವನ್ನು ಸ್ವೀಕರಿಸಿದೆ 8ರಿಂದ 9 ಮಧ್ಯೆ. T2, T3, 9ರಿಂದ 10 ಕೆಲವು ಇಮೇಲ್ಗಳಿಗೆ ಉತ್ತರ ಕೊಟ್ಟೆ. T3, T4 ಅದು ಟೈಮ್ ಪಾಯಿಂಟ್. ಆ ರೀತಿಯಲ್ಲಿ ನಾವು ರಾತ್ರಿ ಮಲಗಿದಾಗ ಕನಸಿನ ಪ್ರಪಂಚವನ್ನು ಕೂಡ, ಬಹುಶಃ ನನ್ನ ಕನಸು T7 ಇಂದ T8 ಮಧ್ಯದಲ್ಲಿ ಆಯ್ತಂತ ಒಂದೇ ಆಕ್ಸಿಸ್, ಒಂದೇ ಅಕ್ಷ ಹಾಕ್ತೇವೆ. ಅವರು ನೋಡಿ, ಸಚ್ಚಿದಾನಂದೇಂದ್ರ ಸರಸ್ವತಿಯವರು ಏನ್ ದೊಡ್ಡ ಭೌತಶಾಸ್ತ್ರದ ವಿಜ್ಞಾನಿ ಆಗಿರ್ಲಿಲ್ಲ. ಆದ್ರೆ ಗಾಢವಾದ ಚಿಂತನೆ ಮಾಡಿ ಶಂಕರ ಭಾಷ್ಯದ ಮೇಲೆ ಅನುಸಂಧಾನ ಮಾಡಿ, ಅವರು ಬೇರೆ ಯಾರು ಅಷ್ಟರ ಮಟ್ಟಿಗೆ ಹೇಳಿದ್ ನನ್ಗೆ ಗೊತ್ತಿಲ್ಲ. ಅವರು ಹೇಳಿದರು, ಸ್ವಾಮಿ ದಯವಿಟ್ಟು ಫಾರ್ ಹೆವನ್ ಸೇಕ್ ಕನಸನ್ನ ನೀವು ಜಾಗೃತ ಅವಸ್ಥೆಯ ಸಮಯದ ಅಕ್ಷದ ಮೇಲೆ ಇಡಬೇಡಿ. ಯಾಕಂದ್ರೆ ಜಾಗೃತ ಅವಸ್ಥೆಯಲ್ಲಿ ಹೋರಿ ಬರುವಂತಹ ಸಮಯ ಜಾಗೃತ ಅವಸ್ಥೆಯ ಒಳಗೇನೇ ಅನ್ವಯಿಸುವಂತಹದ್ದು. ಅದಕ್ಕೆ ಹೊರಗೆ ಯಾವ ಅರ್ಥವೂ ಇಲ್ಲ, ಅಸ್ತಿತ್ವ ಇಲ್ಲ. ಹೇಳುವ ಬಗೆಯಲ್ಲಿ ನೀವು ಭಾರತೀಯ ರೂಪಾಯಿಗಳನ್ನು ತಕೊಂಡೋಗಿ ಎಲ್ಲೋ ಶಿಕಾಗೋದು ಅಲ್ಲೊಂದು ಅಂಗಡಿಯಲ್ಲಿ ತಗೊಳ್ರಿ, ಎಷ್ಟದು ಹೇಳಿ ಅಂದ್ರೆ ತಗೊಳ್ಳೋದಿಲ್ಲ, ಅವರು ಡಾಲರ್ ಕೊಡಿ ಅಂತಾರೆ. ಆ ಪ್ರಕಾರ ಈ ಬಾರ್ಟೆಲೋನಿ ಹೇಳುವುದು, ಈ ನಮ್ಮ ಸೃಷ್ಟಿಯಲ್ಲಿರುವ ಸಮಯ ಅದಕ್ಕೆ ಯಾವ ಅರ್ಥವೂ ಇಲ್ಲ ಈ ಸೃಷ್ಟಿಯಿಂದ ಹೊರಗೆ. ಈ ಗಡಿಯಾರದ ಸಮಯವೂ ಕೂಡ ಪ್ರಶ್ನಿಸಲು ಯೋಗ್ಯವಾದಂತಹ ವಿಷಯ. ಅದು ನಿಧಾನಿಸುತ್ತೆ, ಅದು ಹೆಚ್ಚು ವೇಗವಾಗಿ ಓಡುತ್ತೆ. ಇಬ್ಬರು ಅಣ್ಣ ತಮ್ಮಂದಿರು ನಾವು ಹೇಳಿದಾಗೆ, ಒಬ್ರು ಕೂತಿದ್ದಾರೆ, ಇನ್ನೊಬ್ರು ಬಹಳ ವೇಗವಾಗಿ ಹೋಗಿ ಬಂದ್ರು, ಒಂದು ರೌಂಡ್ ಮಾಡ್ಕೊಂಡ್ಬಂದ್ರು. ಆವಾಗ ಕೂತವರು ಇವ ಹೋದಾಗ, ಈ ತಮ್ಮ ಹೋದಾಗ 5 ವರ್ಷ ವಯಸ್ಸಿನವರಾಗಿದ್ರೆ ಅಥವಾ 25 ವರ್ಷ ವಯಸ್ಸಿನವರಾಗಿದ್ರೆ, ಇವನು ವಾಪಸ್ ಬಂದಾಗ ಅವರಿಗೆ 50 ಆಗಿದೆ. ಆದ್ರೆ ಅವನು ಹೋದವನು ದೊಡ್ಡ ವಿಮಾನದಲ್ಲಿ, ಅವನ ವಿಮಾನ ಬೆಳಕಿನ ವೇಗಕ್ಕೆ ಹೋಲಿಸುವಂತಹ ವೇಗದಲ್ಲಿ ಹೋದುದರಿಂದ ಅವನು ವಾಪಸ್ ಬಂದಾಗ, ಅವನು ತಮ್ಮ ಅಲ್ವಾ, ಹೋಗುವಾಗ 23 ಇತ್ತಂತ ಇಟ್ಕೊಳ್ಳಿ. ಇವರು 25 ಇದ್ದವರು 50 ಆದ್ರು. ಅದರಿಂದ 23 ವಯಸ್ಸಾದವನು ಅವನಿಗೆ 48 ಆಗ್ಬೇಕಲ್ವಾ ಸಾಮಾನ್ಯ ಲೆಕ್ಕದಲ್ಲಿ. ಆದ್ರೆ ಅವನ ಸಮಯ ಅನ್ನುವಂಥದ್ದು ನಿಧಾನಿಸಿದ್ರಿಂದ ಅವನು ಬಂದಾಗ 48 ಅಲ್ಲ, ಅವನು ಬರೀ 26 ಆಗಿರ್ಬೋದು. ಅವನಿಗೆ 3 ವರ್ಷ ಹೋಗಿದೆ. ಇದನ್ನೆಲ್ಲ ತರ್ಕಬದ್ಧವಾಗಿ ಗಣಿತ ಮತ್ತು ಭೌತಶಾಸ್ತ್ರದ ಅಡಿಪಾಯದಲ್ಲಿ ಸಿದ್ಧಪಡಿಸಿದ್ದಾರೆ. ಈಗ 2 ಮಾತು ಮನೋವೈಜ್ಞಾನಿಕ ಸಮಯದ ಬಗ್ಗೆ.
ಈ ಮೊದಲು ಹೇಳಿದೆ, ಈ ಗಡಿಯಾರದ ಸಮಯವು ಒಂದು ಸಾಪೇಕ್ಷ ಸತ್ಯ, ಮನೋವೈಜ್ಞಾನಿಕ ಸಮಯವು ಕೂಡ ಇನ್ನೊಂದು ಸಾಪೇಕ್ಷ ಸತ್ಯ, ರಿಲೇಟಿವ್ ರಿಯಾಲಿಟಿ, ಅಬ್ಸಲ್ಯೂಟ್ ಅಲ್ಲ. ಒಮ್ಮೆ ಕಾಂಜಂಗಾಡಿನ ಪಾಪ ರಾಮದಾಸ್ ಅನ್ನುವರು ಬಂಗಾಳದ ಸಂತರು ತಾಯಿ ಆನಂದಮಯಿ ಮಾ ಅವ್ರ ಜೊತೆ ಕಾರಲ್ಲಿ ಹೋಗ್ತಿದ್ರು. ಇಬ್ಬರಿಗೂ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನಿಸಲಾಗಿತ್ತು. ಹೋಗ್ತಿರುವಾಗ ಇಬ್ಬರಿಗೂ ಪರಸ್ಪರ ತುಂಬ ಆದರ, ತುಂಬ ಪ್ರೀತಿ, ತುಂಬ ಗೌರವ. ಆದ್ದರಿಂದ ಒಟ್ಟಿಗೆ ಹೋಗುವಾಗ ಬುದ್ಧಿ ಸ್ವಲ್ಪ ಮಾತಾಡಿದ್ರು, ಮತ್ತೆ ಸುಮ್ಮನಿದ್ರು. ಇನ್ನು ಎಲ್ಲಿ ಮುಟ್ಟಬೇಕಿತ್ತೋ ಅಲ್ಲಿ ಮುಟ್ಟಲಿಕ್ಕೆ ಇನ್ನೂ ಒಂದು ಅರ್ಧ ಗಂಟೆ ಬೇಕು. ಆದರೆ ಆ ಕಾರ್ಯಕ್ರಮ ಸಾಯಂಕಾಲ 7 ಗಂಟೆ ಅಂತ ಇಟ್ಕೊಳ್ಳಿ, ಇವಾಗಲೇ 6:45 ಆಯ್ತು. ಪಾಪ ರಾಮದಾಸ್ ಅವರು ಬ್ರಹ್ಮಜ್ಞಾನಿ, ಮಾ ಆನಂದಮಯಿ ಮಾ ಅವರು ಬ್ರಹ್ಮಜ್ಞಾನಿ, ಇಬ್ರು ಒಟ್ಟಿಗೆ ಹೋಗ್ತಿದ್ದಾರೆ. ಪಾಪ ರಾಮದಾಸ್ ಅವ್ರ ಮಧ್ಯದಲ್ಲಿ ತಮ್ಮ ಕೈ ಎತ್ತಿ ಸಮಯ ನೋಡಿದ್ರಂತೆ. ಅಯ್ಯೋ, ಲೇಟ್ ಆಗ್ತಿದ್ದೇವಾ ಅನ್ನುವ ರೀತಿ ನಾವೆಲ್ಲ ನೋಡ್ತೇವೆ ನೋಡಿ. ಮತ್ತೆ ಗಡಿಯಾರ ನೋಡೋದು, ಇವೆಲ್ಲ ಮೊಬೈಲಲ್ಲಿ ಸಮಯ ನೋಡೋದು, ಒಂದು ರೀತಿ ಗಾಬರಿ ಆದಾಗೆ. ಅವ್ರು ಗಾಬರಿ ಅಂತ ತೋರಿಸಲಿಲ್ಲ, ಆದರೆ ಸಮಯ ನೋಡಿದ್ರು. ಆಗ ಮಾತಾ ಆನಂದಮಯಿ ಅವರು ಹೇಳಿದ್ರಂತೆ, ಏನು ಪಪ್ಪ ನೀವು ಗಡಿಯಾರ ನೋಡ್ತಾ ಇದ್ದೀರಾ, ನೀವು ಹಾಗಾದ್ರೆ ಸಮಯದ ಒಳಗಿದ್ದೀರಾ, ನೀವು ಸಮಯದ ವಶವಾಗಿದ್ದೀರಾ. ನಾನು ಅಂದ್ಕೊಂಡಿದ್ದೆ ನಿಮ್ಮ ಬ್ರಹ್ಮಜ್ಞಾನದಿಂದ ನೀವು ದೇಶ ಮತ್ತು ಸಮಯದ ಮೇಲಿದ್ದೀರಿ ಅಂತ ಆ ಅರ್ಥದಲ್ಲಿ. ಈಸ್ ಪಪ್ಪ ಇನ್ ಟೈಮ್? ರಾಮದಾಸ್ ಅವರು ಸ್ವಲ್ಪ ಕೂಡ ಹಿಂದೆ ಮುಂದೆ ನೋಡದೆ, ವಿದೌಟ್ ಬ್ಯಾಟಿಂಗ್ ಅಂಡ್ ಐಲಿಡ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರಲ್ಲ, ಉತ್ತರ ಕೊಟ್ರಂತೆ ನಗುತ್ತ. ಈ ರಾಮದಾಸ ಸಮಯದ ಒಳಗೂ ಇದ್ದಾನೆ, ಸಮಯದ ಹೊರಗೂ ಇದ್ದಾನೆ, ಸಮಯದ ಅಡಿಯೂ ಇದ್ದಾನೆ, ಸಮಯಕ್ಕಿಂತ ಮೇಲೂ ಇದ್ದಾನೆ ಅಂತ ನಕ್ಕು ಬಿಟ್ರಂತೆ. ಅದು ಬಹಳ ಅದ್ಭುತವಾದ ಒಂದು ಸಂವಾದ. ಯಾಕಂದ್ರೆ ಒಬ್ಬ ಜ್ಞಾನಿ ಈ ವ್ಯವಹಾರಕ್ಕೆ ಸಮಯವನ್ನ ಉಪಯೋಗಿಸ್ತಾನೆ, ವ್ಯವಹಾರದ ಮಟ್ಟಿಗೆ ಸಮಯಕ್ಕೆ ಮಹತ್ವ ಕೊಡ್ತಾನೆ. 7 ಗಂಟೆ ಕರೆದಿದ್ದಾರೆ ಪಾಪ ಅವರು, ನಾವು ಮುಟ್ಟುವಾಗ ಬಹುಶಃ 7 ಕಾಲ ಆಗ್ಬಹುದು. ಇರ್ಲಿ, ಅದರ ಬಗ್ಗೆ ಏನು ಗಾಬರಿ ಇಲ್ಲ. ಅದರಿಂದಾಗಿ ಅವರು ತಮ್ಮನ್ನು ತಾವು ಯಾವುದೋ ಒಂದು ರೀತಿಯಲ್ಲಿ ಜಡ್ಜ್ ಮಾಡೋದು ಅಂತ ನೋಡಿ, ಮೌಲ್ಯಮಾಪನ, ಅದೇನ್ ಮಾಡೋಕೆ ಹೋಗುದಿಲ್ಲ. ಆದ್ರೆ ತಿಳ್ಕೊಂಡಿರ್ಬೇಕು, ಅವರೆಲ್ಲ ಕಾಯ್ತಿದ್ದಾರೆ, ನಾವು ಒಂದು 15 ನಿಮಿಷ ತಡವಾಗಿ ಹೋಗ್ತೀವ ಅಂತ. ಅಲ್ಲಿ ಸ್ವಲ್ಪ ತಡವಾಗಿ ಹೋಗ್ತೀವಿ ಅನ್ನೋದನ್ನು ತಿಳ್ಕೊಳ್ಳುವ ಒಂದು ದೃಷ್ಟಿಯಿಂದ ಅವರು ಸಮಯದೊಳಗಿದ್ದಾರೆ. ಆದರೆ ಅವರ ಒಳಗೆ ಯಾವ ರೀತಿಯ ಕ್ಷೋಭೆ ಇಲ್ಲ, ಯಾವ ರೀತಿಯ ತಳಮಳ ಇಲ್ಲ, ಕಳವಳ ಇಲ್ಲ. ನೋಡಿ, ಎಲ್ಲ ವಿಷಯದಲ್ಲೂ ಹಾಗೆ. ಒಬ್ಬ ಜ್ಞಾನಿಗೂ ಮತ್ತು ಅಜ್ಞಾನಿಗೂ ಏನು ವ್ಯತ್ಯಾಸ? ಅಜ್ಞಾನಿಗೆ ತುಂಬಾ ಹಣ ನಷ್ಟ ಆಗಿದೆ, ಆದ್ರೆ ಅಜ್ಞಾನಿಗೆ ಹಣ ಹೋದ್ರಿಂದ ತನ್ನ ಬೆಲೆಯೇ ಹೋಯ್ತು, ತನ್ನ ಯೋಗ್ಯತೆ ಕಡಿಮೆ ಆಯ್ತು, ತನ್ನ ಸ್ಥಾನಮಾನ ಹೊರಟೋಯ್ತು ಇತ್ಯಾದಿಯಾಗಿ ಬೇಜಾರಾಗುತ್ತೆ. ಒಬ್ಬ ಅಜ್ಞಾನಿಗೆ ತುಂಬಾ ಹಣ ಬಂತು, ಸ್ಥಾನ ಬಂತು, ಮಾನ ಬಂತು, ಎಲ್ಲರೂ ಹೊಗಳುತ್ತಿದ್ದಾರೆ. ಅದೆಲ್ಲ ಆದಾಗ ಒಬ್ಬ ಅಜ್ಞಾನಿಗೆ ಖುಷಿಯೋ ಖುಷಿ. ಯಾಕಂದ್ರೆ ಒಳಗೊಳಗೆ ಅವನು ಈ ಹಣ ಬಂದದ್ರಿಂದ, ಈ ಕೀರ್ತಿ ಬಂದಿದ್ದರಿಂದ, ಎಲ್ಲರೂ ಹೊಗಳುವುದರಿಂದ ನಾನು ಅನ್ನುವಂತ ಒಳಗೇನಿದೆಯಲ್ಲ ಅದು ಉಬ್ಬಿದೆ ಅಂತ. ವೇದಾಂತದಲ್ಲಿ ನಾನು ಅನ್ನುವಂತ ಶುದ್ಧ ನಾನು ಆತ್ಮಸ್ವರೂಪವು ಕುಗ್ಗುವುದೂ ಇಲ್ಲ, ಕುಗ್ಗುವುದೂ ಇಲ್ಲ. ಆದ್ರಿಂದ ಪಪ್ಪ ರಾಮದಾಸ್ ಅವರ ಉತ್ತರ, ಸಮಯದ ಒಳಗೂ ಇದ್ದೇನೆ, ಸಮಯದ ಹೊರಗೂ ಇದ್ದೇನೆ. ಐ ಆಮ್ ಇನ್ ಟೈಮ್ ಅಂಡ್ ಐ ಆಮ್ ಅಬೌಟ್ ಟೈಮ್. ಸಮಯದ ಅಡಿಯೂ ಇದ್ದೇನೆ, ಸಮಯದ ಮೇಲೂ ಇದ್ದೇನೆ. ಅಂದ್ರೆ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ನೋಡ್ತೀನಿ ನಾನು. ಆದ್ರೆ ಆ ವ್ಯವಹಾರದಿಂದ ನನ್ನ ಒಳಗಿರತಕ್ಕಂತಹ ಆತ್ಮ ಪ್ರಜ್ಞೆ, ನಾನು ಯಾರು ಅನ್ನುವಂತಹ ಪ್ರಸಿದ್ಧವಾದ ಪ್ರಶ್ನೆಗೆ ಕೊಡಬಹುದಾದಂತಹ ಉತ್ತರದಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಈ ಒಂದು ಆನೆಕ್ಡೋಟ್ ಅಂತೇವೆ, ಪುಟ್ಟ ಕತೆ, ನಿಜವಾಗಿ ಆದಂತಹದ್ದು. ರಾಮದಾಸ್ ಮತ್ತೆ ಆನಂದಮಯಿ ಅವರ ಸಂವಾದ. ಅದನ್ನು ಹೇಳಿದ ಬಳಿಕ ಒಂದು ಮಾತು,
ಅದೇನದು ಮನೋವೈಜ್ಞಾನಿಕ ಸಮಯ ಅಂದ್ರೆ? ಸಣ್ಣ ಉದಾಹರಣೆ ತಗೊಳ್ಳಿ. ಇಬ್ರು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಇಬ್ಬರಿಗೂ ಕೂಡ 10 ಗಂಟೆಯಿಂದ 12:30ವರೆಗಿರುವಂತಹ ಸಮಯದಲ್ಲಿ 12 ಆಗಿ ಹೋಯ್ತು. ಇಬ್ಬರಿಗೂ ಕೂಡ ಗಡಿಯಾರದ ಸಮಯದ ಪ್ರಕಾರ 15 ನಿಮಿಷ ಉಳಿದಿದೆ. ಆದರೆ ಒಬ್ಬ ಪ್ರಶಾಂತವಾಗಿದ್ದಾನೆ, ಅವನ ಮನಸ್ಸು ನಿರ್ಮಲವಾಗಿದೆ. ಅವನು ಏನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಕೊಂಡಿಲ್ಲ, ಇನ್ನೂ 3-4 ಪ್ರಶ್ನೆ ಮುಟ್ಟೋಕ್ಕೂ ಆಗಿಲ್ಲ ಅವನಿಗೂ ಕೂಡ 55-60 ಬಂದೀತು ಹೊರತು ಹೆಚ್ಚಿಲ್ಲ. ಒಂದ್ ರೀತಿಯಲ್ಲಿ ಅವನು ಬೇಸರ ಪಡ್ಬೇಕು. ನಾನು ನಿಧಾನವಾಗಿ ಬರೀತಾ ಹೋದೆ, ಈಗ 3 ಪ್ರಶ್ನೆಗೆ ಉತ್ತರ ಬರೆಯೋಕ್ ಸಮಯವೇ ಇಲ್ಲ, 15 ನಿಮಿಷದಲ್ಲಿ ನನಗೆ ಮುಟ್ಟೋದೇ ಕಷ್ಟ. ಅವನ್ ಚಿಂತೆ ಮಾಡ್ಬೋದು, ಆದ್ರೆ ಅವನಿಗೇನೋ ಒಂದು ಒಳಗಿನ ಮನೋರಚನೆ ಹೇಗಿದೆ ಅಂದ್ರೆ ಅವನು ಶಾಂತವಾಗಿದ್ದಾನೆ. ಇನ್ನೊಬ್ಬ ಬರೀತಿರುವವನು ಶಿವ ಶಿವ ಆಕಾಶವೇ ಕಳಿಸಿ ಬಿಟ್ಟೋಯ್ತು, ಈಗ ನಾನು ಈ 3 ಪ್ರಶ್ನೆಗಳಿಗೆ ಉತ್ತರ ಕೊಡದಿದ್ರೆ ನನಗೆ 60 ಕೆಳಗೆ ಬರುತ್ತೆ, ನನ್ನ ಅಪ್ಪ ಅಮ್ಮ ಬೈತಾರೆ, ನಿನಗೆ ಯಾಕೆ ಕಳಿಸ್ಬೇಕು ಶಾಲೆಗೆ ಕಾಲೇಜಿಗೆ, ಅವ್ರು ಬೈಯೋದು ಬಿಡ್ಲಿ, ನಾನೇ ನನ್ನ ದೃಷ್ಟಿಯಲ್ಲೇ ಅಂತ ಅಯೋಗ್ಯನಾಗಿ ಕಂಡು ಬರ್ತೀನಿ. ಓಹೋ, ಇದು ಯಾರಿಗೂ ಆಗ್ಬಾರ್ದಿತ್ತು, ಎಂತ ದುರವಸ್ಥೆಗೆ ಬಂದೆ ಅಂತ ಅವನಿಗೆ ಮಿಕ್ಕಿದ 15 ನಿಮಿಷದಲ್ಲಿ ಯಾವ ಪ್ರಶ್ನೆಗೆ ಉತ್ತರ ಕೊಡುವ ಸಾಮರ್ಥ್ಯವೂ ಹೊರಟೋಗುತ್ತೆ. ಕೈ ನಡ್ಗೋಕ್ ಶುರುವಾಗುತ್ತೆ, ಕಾಲು ನಡ್ಗೋಕ್ ಶುರುವಾಗುತ್ತೆ, ಅವನಿಗೆ ತಲೆ ತಿರುಗಿದ ಹಾಗಾಗುತ್ತೆ. ಮತ್ತೆ ಗಡಿಯಾರ ನೋಡ್ತಾನೆ, ಮತ್ತೆ ಕಣ್ಣಲ್ಲಿ ನೀರು ಬರುತ್ತೆ. ಇದ್ ನೋಡಿ, ಈ ಮೊದಲನೇ ಅವನಿಗೆ ಗಡಿಯಾರದ ಸಮಯ ಮಾತ್ರ ಇತ್ತು, ಮನೋವೈಜ್ಞಾನಿಕವಾದ ಸಮಯ ಯಾವ್ದಾವುದೋ ರೀತಿಯಲ್ಲಿ ತನ್ನ ಬಗ್ಗೆ ಹೊರಟೋಯ್ತು. ನಾನು ಹೋದೆ ಸತ್ತೇ ಹೋದೆ ನಾನು ಇತ್ಯಾದಿ ಎಲ್ಲ ಆಗ್ತಾ ಇಲ್ಲ ಮೊದಲನೇವನಿಗೆ. ಇವನಿಗೆ ಈ 15 ನಿಮಿಷ ಉಳಿದಿರೋದು ಸಾಲದು, ಹೋಯ್ತು, ನನ್ನ ಅವಸ್ಥೆ ಬಹಳ ದೊಡ್ಡ ದುರವಸ್ಥೆ ಅಂತೆಲ್ಲ ಆಗುತ್ತೆ ನೋಡಿ. ಆಗ ಎರಡನೇ ಅವನಿಗೆ ತುಂಬಾ ಮನೋವೈಜ್ಞಾನಿಕ ಸಮಯ ತನ್ನ ಒಳಗೆ ಅನುಭವ ಆಗುತ್ತೆ. ಅದಕ್ಕೆ ಜೆ ಕೃಷ್ಣಮೂರ್ತಿಯವರು ಯಾರೋ ಒಬ್ರು ಅದೇನದು ಸೈಕಾಲಜಿಕಲ್ ಟೈಮ್, ಮನೋವೈಜ್ಞಾನಿಕ ಸಮಯ ಅಂದ್ರೆ ಏನು ಅಂತ ಕೇಳಿದಾಗ ಅವರು ಒಂದ್ ಕಡೆ ಹೇಳಿದ್ರು, ಅದೇನಿಲ್ಲ, ಅದು 2 ಕಲ್ಪನೆಗಳ ಮಧ್ಯೆ ಇರುವಂತಹ ಅಂತರ. ಒಂದು ಕಲ್ಪನೆ ಸತ್ಯ ಅಲ್ಲ, ನಮ್ಮಲ್ಲೆಲ್ಲ ಒಂದು ಕಲ್ಪನೆ ಇರುತ್ತೆ, ನಾನು ಎಂತವನು ಅಂತ. ನಾನು ಎಂತವಳು, ಎಷ್ಟು ಯೋಗ್ಯತೆ ಇರತಕ್ಕವನು, ಒಟ್ಟಾದ್ರೆ ಒಂದು ಮೌಲ್ಯಮಾಪನ, ಒಂದು ಇವ್ಯಾಲ್ಯೂಯೇಷನ್ ಮಾಡಿಕೊಂಡು ದಿನವೂ ನಾವು ನಮ್ಮ ಬಗ್ಗೆ ಒಂದು ಕಲ್ಪನೆ ಇಟ್ಕೊಂಡು ನಡೆದಾಡ್ತಿರ್ತೀವಿ, ಓಡಾಡ್ತಿರ್ತೀವಿ. ಆಮೇಲೆ ನಮ್ಮೆಲ್ಲರಲ್ಲೂ ಸಾಮಾನ್ಯವಾಗಿ ನಾವು ಏನು ಆಗಬೇಕು ಅಂತ ಒಂದು ಆಸೆ ಇರುತ್ತೆ. 5 ವರ್ಷದಲ್ಲಿ ನಾನು ಹೀಗಾಗ್ಬೇಕು, ಹಣದಲ್ಲಿಯೋ, ಸ್ಥಾನದಲ್ಲಿಯೋ, ಆರೋಗ್ಯದಲ್ಲೋ, ಜಗತ್ನಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಕೂಡ ನೀವು ಇದಾಗಿ, ನೀವು ಅದಾಗಿ, ಆಧ್ಯಾತ್ಮಿಕ ಕಾರ್ಯಕ್ರಮ ಕೂಡ ಈ ಧ್ಯಾನ ಮಾಡಿ, ಈ ಜಪ ಮಾಡಿ, ಈ ಯೋಗಾಸನ ಮಾಡಿ, ಈ ಪ್ರಾಣಾಯಾಮ ಮಾಡಿ, 1 ವರ್ಷದಲ್ಲಿ ನೀವು ಎಷ್ಟು ತೇಜಸ್ವಿ ಆಗ್ತೀರಾ, 1 ವರ್ಷದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ಹೋಗ್ತವೆ ನೋಡಿ, ಇತ್ಯಾದಿಯಾಗಿ ಜಾಹೀರಾತೆಲ್ಲ ಬರ್ತಾ ಇರುತ್ತೆ. ನಮಗ್ ಬೇಕಾದದ್ದು ಅದೇ, ರೋಗಿಗೆ ಬೇಕಾದದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ಅನ್ನೋ ಹಾಗೆ ಈ ಕಮರ್ಷಿಯಲ್ ವರ್ಲ್ಡ್ ನಲ್ಲಿ, ಬಹಳ ವಾಣಿಜ್ಯಪೂರ್ಣವಾದಂತಹ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ನಾವೇನೋ ಆಗಬೇಕು ಅನ್ನುವಂತ ಒಂದು ಬಯಕೆಯ ಸುತ್ತ ಓಡಾಡ್ತಿರ್ತವೆ. ಅದರಿಂದ ಕೃಷ್ಣಮೂರ್ತಿ ಅವರು ಹೇಳಿದ್ರು, ನಾನು ಏನಾಗಿದ್ದೇನೆ ಅನ್ನುವಂತಹ ಒಂದು ಕಲ್ಪನೆಗೂ ನಾನು ಏನಾಗಬೇಕು, ಏನಾಗ ಬಯಸ್ತೀನಿ ಅನ್ನುವ ಕಲ್ಪನೆಗೂ ಇರುವ ಅಂತರ ಮನೋವೈಜ್ಞಾನಿಕ ಸಮಯ. ಒಬ್ಬ ಜ್ಞಾನಿಯಲ್ಲಿ ನಾನು ಏನಾಗ್ಬೇಕು ಅನ್ನುವಂತಹ ಬಯಕೆ ಇಲ್ಲ. ದೊಡ್ಡ ಶ್ರೀಮಂತನಾಗ್ಬೇಕು, ದೊಡ್ಡ ಗುರು ಆಗ್ಬೇಕು, ದೊಡ್ಡ ವಿಜ್ಞಾನಿ ಆಗ್ಬೇಕು, ನನಗೆ ವರ್ಷ 60 ಆದ್ರೂ ಕೂಡ ಎಲ್ಲರಿಗಿಂತ ಚಂದ ನಾನೇ ತೋರ್ಬೇಕು, ಎಲ್ಲಕ್ಕಿಂತ ಸ್ಫುರದ್ರೂಪಿಯಾಗಿರ್ಬೇಕು, ಯಾವ್ದಾವುದೋ ರೀತಿಯಲ್ಲಿ ಆಗಬೇಕು ಅಂತ ಏನಿರೋದಿಲ್ಲ. ಆಮೇಲೆ ತನ್ನ ಬಗ್ಗೆ ನಾನು ಇದು ಅನ್ನುವಂತಹ ಕಲ್ಪನೆ ಕೂಡ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟೇ. ಇಲ್ಲವಾದ್ರೆ ಅವನು ಕಲ್ಪಿಸುವುದಕ್ಕಿಂತ ವಾಸ್ತವತೆಯನ್ನು ನೋಡ್ತಿರ್ತಾನೆ. ಏನೋ ಕೆಲಸ ಮುಗುದಿಲ್ಲ, ಅದು ವಾಸ್ತವತೆ ಗೊತ್ತಿದೆ, ಆದ್ರೆ ವಾಸ್ತವತೆ ಅಲ್ಲದೆ ಸುಮ್ನೆ ನಾನೊಬ್ಬ ಮುಟ್ಟಾಳ, ನಾನೊಬ್ಬ ಕೆಲ್ಸಕ್ಕೆ ಬಾರದವನು, ನನ್ನಂತವ್ರು ಇದಾರಲ್ಲ ಈ ಪ್ರಪಂಚದಲ್ಲಿ, ಸುಮ್ನೆ ತಮ್ಮನ್ನು ಹಳೆದುಕೊಳ್ಳೋದು, ಇನ್ ಕೆಲವು ಸಾರಿ ಅನಾವಶ್ಯಕವಾಗಿ ಮತ್ತು ಸಾಕಷ್ಟು ಆಧಾರವಿಲ್ಲದೇನೆ ನಮ್ಮನ್ನು ನಾವು ದೊಡ್ಡ ಮನುಷ್ಯರು ನಾವಂತ ಭಾವಿಸು, ಇದೆಲ್ಲ ಕಲ್ಪನೆ. ಒಬ್ಬ ಜ್ಞಾನಿಯಾದವನು
ಆ ಕಲ್ಪನಾ ಲೋಕದಲ್ಲಿ ಹೋಗೋದಿಲ್ಲ. ಅವನ ಜ್ಞಾನವು ವಾಸ್ತವವಾಗಿ ಅವನ ದೇಹ ಮನಸ್ಸುಗಳಲ್ಲಿ ಯಾವ ಸಾಮರ್ಥ್ಯ ಇರುತ್ತೋ ಅದನ್ನು ತಿಳ್ಕೊಳ್ಳುವ ಮಟ್ಟಿಗಿರುತ್ತೆ. ಕೃಷ್ಣಮೂರ್ತಿ ಕಾಲ್ಸ್ ಇಟ್ ವಾಟ್ ಈಸ್, ವಾಸ್ತವವಾಗಿ, ರಿಯಲಿ. ಸೊ ಈ ರೀತಿ ಸಮಯ ಅನ್ನುವಂಥದ್ದು ಹೊರಗೂ ಇದೆ ಗಡಿಯಾರದಲ್ಲಿ, ಮತ್ತು ಸಮಯ ಅನ್ನುವಂಥದ್ದು ಒಳಗೂ ಇದೆ ಮನೋವೈಜ್ಞಾನಿಕವಾಗಿ. ಎರಡು ಕಲ್ಪನೆಗಳ ಅಂತರವಾಗಿ. ಕಲ್ಪನೆಗಳಿಂದ ಮುಕ್ತರಾದರೆ ಆ ಮನೋವೈಜ್ಞಾನಿಕ ಸಮಯ ಇರುವುದಿಲ್ಲ. ಅದರಿಂದ ಕೊನೆಯದಾಗಿ ಹೇಳುವುದಾದ್ರೆ, ಈ ಗಡಿಯಾರದ ಸಮಯ ನೀವು ಅಜ್ಞಾನಿ ಆಗಲಿ ಜ್ಞಾನಿ ಆಗಲಿ ಅದಿರುತ್ತೆ. ಅಜ್ಞಾನಿಗೂ ಕೂಡ ಗಡಿಯಾರ ಓಡ್ತಾ ಇದೆ, ಜ್ಞಾನಿಗೂ ಕೂಡ ಗಡಿಯಾರ ಓಡ್ತಾ ಇದೆ. ಜ್ಞಾನಿಗೆ ಒಳಗಿನ ಸಮಯ ಅನ್ನುವಂಥದ್ದು ನಿಂತ ಹಾಗೆ, ಯಾಕಂದ್ರೆ ಅವರಿಗೆ ಬಯಕೆ ಇಲ್ಲ. ಪ್ರಜಹಾತಿ ಯದಾ ಕಾಮ ಸರ್ವಾನ್ ಪಾರ್ಥ ಮನೋಗತ ಆತ್ಮನ್ಯೇವಾತ್ಮನ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ ಅಂತ ಶ್ರೀಕೃಷ್ಣ 2ನೇ ಅಧ್ಯಾಯದಲ್ಲಿ ಹೇಳುವ ಹಾಗೆ, ನಮ್ಮಲ್ಲಿರುವ ಅದಾಗಬೇಕು ಇದಾಗಬೇಕು ಅಷ್ಟು ಸುಲಭವಾಗಿ ಹೋಗೋದಿಲ್ಲ ನೋಡಿ. ಗಡಿಯಾರದ ಸಮಯ ನಡೀಲಿ, ಅದರಿಂದ ಯಾರಿಗೆ ಚಿಂತೆ ಇಲ್ಲ, ನಿರಪರಾಧಿ. ಅದು ವಿಜ್ಞಾನ ಅದ್ರ ಬಗ್ಗೆ ವಿಶೇಷವಾದ ಮಾತು ಹೇಳಿರ್ಬೋದು, ಅದು ತಿಳಿದುಕೊಳ್ಳಿಕ್ಕೆ ಯೋಗ್ಯವಾದದ್ದು, ತಿಳಿದುಕೊಳ್ಳದಿದ್ರು ಏನು ಚಿಂತೆ ಇಲ್ಲ. ಒಳಗಿನ ಸಮಯ ಸುಳ್ಳು, ಒಳಗಿನ ಸಮಯ ಅನ್ನುವುದು ನಮ್ಮ ಮನಸ್ಸೇ ಸೃಷ್ಟಿಸುವಂತಹದ್ದು ಅನ್ನೋದನ್ನು ನಾವು ಗಹನವಾಗಿ ವಿಸ್ತಾರವಾಗಿ ಅರ್ಥಕೊಂಡ್ರೆ, ಜ್ಞಾನ ಮಾರ್ಗದ ದೃಷ್ಟಿಯಿಂದ ಹೇಳುವುದಾದ್ರೆ ಅದೊಂದು ಬಲು ದೊಡ್ಡ ಪ್ರಗತಿ, ಬಲು ದೊಡ್ಡ ವಿಕಾಸ ಅಂತ ಹೇಳ್ಬೋದು. ಓಂ ಶ್ರೀ ರಾಜರಾಜೇಶ್ವರಿ ದೇವಿಯೈ ನಮಃ.